ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರ. ತಾವೆಲ್ಲರೂ ಗ್ರಾಮೀಣ ಭಾಗದ ವಿಶೇಷತೆಗಳನ್ನ ನೋಡ್ತಾ ಬಂದಿದ್ದೀರಿ. ಈಗ ಹೋರಾಟಗಾರರ ಬಗ್ಗೆ ನಮಗೂ ಕೂಡ ಗೊತ್ತಿರಲೇಬೇಕು. ಅವರೊಂದು ಹೋರಾಟದ ಬದುಕಾಗಿರ್ಬೋದು, ಹೋರಾಟದ ವಿಚಾರಗಳಾಗಿರ್ಬೋದು, ಇಲ್ಲಿ ಹಂತಕ್ಕೆ ತಲುಪುತ್ತೆ, ಹೇಗೆಲ್ಲ ಹೋರಾಟಗಳನ್ನ ಮಾಡ್ತಾರೆ ಅನ್ನೋ ಒಂದು ಸಂಪೂರ್ಣವಂತ ವಿಚಾರಗಳನ್ನ ನನ್ನ ಜೊತೆಗೆ ಹೋರಾಟಗಾರರಿದ್ದಾರೆ. ಸಂಘಟನೆಯ BSC ಸಂಘಟನೆಯ ಹೋರಾಟಗಾರರು ಬನ್ನಿ ಮಾತಾಡ್ಸೋಣ. ಅವರ ಪರಿಚಯದೊಂದಿಗೆ ಸಂಪೂರ್ಣವಾದ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ತಮಗೆ ನಮಸ್ಕಾರ. ತಮ್ಮ ಪರಿಚಯ, ತಮ್ಮ ಸಂಘಟನೆಯ ವಿಚಾರಗಳನ್ನ ನಾವು ನಿಮ್ಮ ಸಂದರ್ಶನದ ಮೂಲಕ ತಿಳಿಸ್ಕೊಳ್ಳೋಣ ಅಂತಿದ್ವಿ. ಮೊದಲನೇದಾಗಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಮಾಧ್ಯಮದವರಿಗೆ ನಮಸ್ಕಾರ. ನಾನು ಚಂದ್ರಕಾಂತ್ ಸುಭಾಷ್ ಕಾದ್ರೋಳಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ದೋಣಿ ಚಂದ್ರಕಾಂತ್ ಕಾದ್ರೋಳಿ ಬನೆಯ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಲವಾರು ಸಂಘಟನೆಗಳು ಕೆಲಸ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಹುಟ್ಟಾಗಿ ಇವತ್ತು 2015ರಿಂದ ಇವತ್ತು 9 ವರ್ಷ ಆಯಿತು, ಹೆಚ್ಚು ಕಡಿಮೆ. ನಾವು ಕಳೆದ 9 ವರ್ಷದಿಂದ ನಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಹುಟ್ಟಾಗಿ ರಾಜ್ಯಾದ್ಯಂತ 30 ಜಿಲ್ಲೆಯಲ್ಲಿ ಸಮಾಜದ ಏಳಿಗೆಗಾಗಿ ಅನೇಕ ಹೋರಾಟ ಪರಗಳನ್ನಾಗಿರ್ಬೋದು, ಹೋರಾಟದ ವಿಚಾರಗಳನ್ನಾಗಿರ್ಬೋದು, ಸಾಮಾಜಿಕ ಆರ್ಥಿಕ ಅನೇಕ ವಿಷಯಗಳಲ್ಲಿ ನಾವು ನಮ್ಮ ಸಮುದಾಯದ ಜೊತೆಗೆ ಬಹಳ ಗುರುತಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಸೋದರೇ. ಸರಿಗ ತಾವು ಹೇಳಿದ್ರಿ, ಅನೇಕ ಸಂಘಟನೆಗಳಲ್ಲೂ ಕೂಡ ತಾವು ಕೆಲಸ ಮಾಡಿದ್ದೀವಿ. ಆದರೆ ಪ್ರತ್ಯೇಕವಾದ ಸಂಘಟನೆ ಹುಟ್ಟಾಕಲು ಕಾರಣ ಏನಾಯಿತು? ಏನು ಸಂಘಟನೆ ಮತ್ತೆ ಹುಟ್ಟಾಕಲು? ಇಲ್ಲ, ನಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲತೆ ಇತ್ತು. ಆದರೆ ಅಲ್ಲಿ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಈ ಭಾಗದಿಂದ ಅಂದರೆ ಉತ್ತರ ಕರ್ನಾಟಕ ಭಾಗ, ಹೈದರಾಬಾದ್ ಕರ್ನಾಟಕ ಈ ಕಡೆ ಭಾಗಕ್ಕೆ ನಮ್ಮ ಸಂಘಟನೆ ಅನೇಕ ಯುವಕರು ಸ್ವಲ್ಪ ಸಂಘಟನೆಯಲ್ಲಿ ಭಾಳಷ್ಟು ಉತ್ಸುಕತೆ ಇರಲಿಲ್ಲ. ಈ ಭಾಗಕ್ಕೆ ಒಂದು ಹೊಸ ಸಂಘಟನೆ ಹುಟ್ಟಾಕಿ ಈ ಭಾಗದಲ್ಲಿಂದ ಯುವಕರನ್ನ ಹೆಚ್ಚಾಗಿ ಸಂಘಟನೆಯಲ್ಲಿ ಬಳಸಬೇಕು ಮತ್ತು ಅವನ್ನೆಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂಚೂಣಿಯಲ್ಲಿ ತರಬೇಕನ್ನುವಂಥ ಒಂದು ವಿಚಾರದಿಂದ ಈ ಭಾಗದಲ್ಲಿ ಒಂದು ಹೊಸ ಸಂಘಟನೆಯನ್ನು ಹಾಕಿ ಆ ಸಂಘಟನೆಯನ್ನು ನಾವು ಕಟ್ಕೊಂಡಿದ್ದು. ಸರ್, ಜನ ಇಲ್ಲಿ ನೀಲಿ ಶಾಲ್ ಹಾಕೊಂಡು ಓಡಾಡ್ತಕ್ಕಂಥ ಒಂದು ಸಂಘಟನೆಗಳ ಬಗ್ಗೆ 2 ರೀತಿ ಮಾತಾಡ್ತಾ ಇದ್ದಾರೆ. ಹೇಳಿ. ಏನಂದ್ರೆ, ಒಂದು ಯಾರು ಅಂಬೇಡ್ಕರ್ ಹೆಸರು ಹೇಳ್ಕೊಂಡ್ಬಿಟ್ಟು ಲೂಟಿ ಮಾಡ್ತಾ ಇದ್ದಾರೆ, ಆ ಒಂದು ಸಂಘಟನೆಯಲ್ಲಿ ಏನಂತಂದ್ರೆ ಒಗ್ಗಟ್ಟಿಲ್ಲ. ಸೊ ಈ ರೀತಿ ಎಲ್ಲ ಚರ್ಚೆಗಳಿದೆಯಲ್ಲ, ಇದಕ್ಕೆ ಏನ್ ಹೇಳ್ತೀರ ತಾವು? ಈ ರೀತಿ ಸಂಘಟನೆಗಳು ಕೂಡ ಇದೆಯಾ? ನೋಡಿ, ಅದು ಊಹಾಪೋಹದ ಸುದ್ದಿ. ಯಾಕಂತ ಹೇಳಿದ್ರೆ, ಬಾಬಾ ಸಾಹೇಬ್ರ ರಥ ಏನಿದೆ ಅದು ವಿಮೋಚನಾ ರಥ. ಅದು ಆ ರಥವನ್ನ ಎಳೆಯುವಂತ ಇವತ್ತು ಕರ್ನಾಟಕ ರಾಜ್ಯ ಆಗಿರ್ಬೋದು, ಇಡೀ ದೇಶ ಆಗಿರ್ಬೋದು, ಯಾವುದೇ ಒಬ್ಬ ದಲಿತ ಸಮುದಾಯದ ಕುಟುಂಬದ ವ್ಯಕ್ತಿ ಇರ್ಬೋದು, ಆ ರಥವನ್ನ ಎಳೆಯುವಂತ ವ್ಯಕ್ತಿ ಯಾವನೂ ಕೂಡ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ವಿಚಾರಗಳಲ್ಲಿ ಬಹಳಷ್ಟು ಜನ ಈ ಊಹಾಪೋಹದ ಸುದ್ದಿಗಳು ಕೇಳಿದಾಗ ನಾವು ನೇರವಾಗಿ ದಿಟ್ಟವಾಗಿ ಅವ್ರಿಗೆ ಉತ್ತರ ಕೊಟ್ಟಿದ್ದೇವೆ. ಆ ಥರ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ರ ಹೆಸರಿಗೆ ಕಪ್ಪು ಚುಕ್ಕಿ ತರುವಂಥ ಕೆಲಸವನ್ನು ಯಾವ ಸಂಘಟನೆಗಳು ಕೂಡ ಮಾಡೋದು ಇಲ್ಲ. ಅವರು ಸುಮ್ಮನೆ ಊಹಾಪೋಹದ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಬಿಟ್ರೆ ಆ ಥರದ ಸಂಘಟನೆಗಳು ಯಾವುವೂ ಇಲ್ಲ. ನೀಲಿ ಶಾಲೆ ಅನ್ನೋದಕ್ಕಿಂತ ಬಾಬಾ ಸಾಹೇಬ್ರ ರಥವನ್ನು ನಾವೇನು ಎಳಿತಾ ಇದೀವಿ ಎಲ್ಲರೂ ಕೂಡ, ಆ ಎಳೆಯುವಂಥ ರಥ ಏನಿದೆ ನಮಗೆ ಸಾಧ್ಯ ಆದಷ್ಟು ನಾವು ಪ್ರಯತ್ನ ಪಟ್ಟು ಎಳಿತೇವೆ ಅಂತ ಹೇಳ್ತೀವಿ ಹೊರತು ಅದನ್ನು ನಮ್ಮ ಉಪಯೋಗಕ್ಕಾಗಲಿ ಅಥವಾ ನಮ್ಮ ಭವಿಷ್ಯಕ್ಕಾಗಿ ಬಳಸ್ಕೊಳ್ಳೋದಾಗಲಿ ಅಥವಾ ನಮ್ಮ ಕುಟುಂಬಗಳನ್ನ ನಡೆಸ್ಕೊಳ್ಳೋದಕ್ಕಾಗಲಿ ಅಥವಾ ನಮಗೆ ಏನೋ ಒಂದು ಅದರಿಂದ ಲಾಭಗಳನ್ನ ಗಳಿಸ್ಕೊಳ್ಳೋದಕ್ಕಾಗಿ ನಾವು ಯಾವತ್ತೂ ಕೂಡ ಬಳಸ್ಕೊಳ್ಳೋದಿಲ್ಲ. ಯಾವ ಸಂಘಟನೆ ಆಗಿರೂ ಕೂಡ ಆ ಕೆಲಸ ಮಾಡಿಲ್ಲ, ಮುಂದೆ ಕೂಡ ಮಾಡಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕಂತಿದ್ರೆ ಈ ಸಮಾಜದ ಶಿರೋಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ 15 ವರ್ಷದ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಸಾಮಾಜಿಕ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರ ಸವಲತ್ತುಗಳೇನಿದ್ದಾವೆ, ಅವ್ರಿಗೇನು ತೊಂದರೆಗಳಾಗ್ತವೆ, ಏನು ಸವರ್ಣೀಯರಿಂದ ದೌರ್ಜನ್ಯಗಳಾಗ್ತವೆ, ಒಳ ಮೀಸಲಾತಿ ಆಗಿರ್ಬೋದು, ಹಲವಾರು ವಿಷಯಗಳ ಜೊತೆಗೆ ನಾವೆಲ್ಲರೂ ಕೂಡ ಅನೇಕ ಹೋರಾಟಗಳು ಮಾಡ್ತಾ ಇದ್ದೀವಿ. ಒಂದು ಸಮಾಜದಲ್ಲಿ ಒಂದು ಚರ್ಚೆಗಳು ನಡೀತಾ ಇದೆ. ಏನಂತಂದ್ರೆ, ರಾಜಕೀಯ ಒಡನಾಟಿಗಳು ದಲಿತರನ್ನ ಬಳಸ್ಕೊಂಡ್ಬಿಟ್ಟು ಇನ್ನು ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಬದಲಾಯಿಸ್ತೀವಿ, ಒಳ ಮೀಸಲಾತಿ ಅವ್ರು ಕೊಡೋದಿಲ್ಲ ಅಂತಕ್ಕಂಥದ್ದು ಕೂಡ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಆಗಿರ್ಬೋದಲ್ಲ, ಇದಕ್ಕೆ ತಾವೇನು? ನೋಡಿ ಆತ್ಮೀಯರೇ, ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ಒಳ ಮೀಸಲಾತಿ ಅನ್ನೋದು ನಮ್ಮ ಹಕ್ಕು. ಶೋಷಿತ ವರ್ಗದಿಂದ ಬಂದಂಥ ಏನು 101 ಜಾತಿ ಇದೆ, ಅದರಲ್ಲಿ ಟಚಬಲ್ ಮತ್ತು ಅನ್ಟಚಬಲ್ ಅನ್ನುವಂಥ ಏನು ವಿಚಾರಗಳಿದೆ, ಸದಾಶಿವ ಆಯೋಗದ ವರದಿಯನ್ನು ಏನು ಕೊಟ್ಟಿದ್ದಾರೆ, ಯಾವ್ಯಾವ ಜಾತಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಏನು ಕೊಡಬೇಕಂತೇಳಿ ಅವರು ವರದಿ ಕೊಟ್ಟಿದ್ದಾರೆ, ಆ ವರದಿಯನ್ನು ಯಥಾವತ್ತಾಗಿ ಸರ್ಕಾರ ಜಾರಿ ಮಾಡಲೇಬೇಕು. ಯಾಕಂದರೆ ಆಗಸ್ಟ್ 1ಕ್ಕೆ ಏನು ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟು ನ್ಯಾಯಾಧೀಶರು ಅದನ್ನು ನೀವು ಕೊಡಲೇಬೇಕನ್ನುವಂಥ ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ಒಳ ಮೀಸಲಾತಿಯನ್ನು ಕೊಡಬೇಕು. ಆದರೆ ಸಂವಿಧಾನ ಬದ್ಧಿ ಮಾಡ್ತೀನಿ ಅನ್ನೋರು ಎಷ್ಟೋ ಮಂದಿ ಇವತ್ತು ರಾಜಕೀಯ ಕಾಣದನೇ ಮನೆ ಕೂತ್ಬಿಟ್ಟು, ಉದಾಹರಣೆಗೆ ಅನಂತಕುಮಾರ್ ಹೆಗಡೆ
ಉತ್ತರ ಕನ್ನಡ ಜಿಲ್ಲೆ ಅನಂತಕುಮಾರ್ ಹೆಗಡೆ ಇವತ್ತು ರಾಜಕೀಯ ಬದುಕನ್ನೇ ಕಳ್ಕೊಂಡ್ಬಿಟ್ರು. ಎರಡನೇದು ಸಿಟಿ ರವಿಯವರು ಇವತ್ತು ರಾಜಕೀಯ ಭವಿಷ್ಯವನ್ನೇ ಕಳ್ಕೊಂಡಿರುವಂಥ ಪರಿಸ್ಥಿತಿಗಳು ಬಂದಿದೆ. ಇನ್ನೂ ಹಲವಾರು ನಾಯಕರು ಈ ವಿಷಯಗಳನ್ನ ಹೇಳ್ತಾ ಸಂವಿಧಾನ ಬದಲಿ ಮಾಡ್ತಾರೆ ಅಂದ್ರೆ ಯಾರೂ ಕೂಡ ಈ ರಾಜ್ಯದಲ್ಲಿ ಆಗಿರೋ ದೇಶದಲ್ಲಿ ಉಳಿಯೋಕ್ಕಾಗಲ್ಲ. ಯಾಕಂದ್ರೆ ಈ ಸಮುದಾಯ ಅವ್ರಿಗೆ ಏನು ಪಾಠ ಕಲಿಸ್ಬೇಕು, ಈ ಸಮುದಾಯ ಅವ್ರಿಗೆ ಏನು ಉತ್ತರ ಕೊಡಬೇಕು, ಅದು ಖಂಡಿತವಾಗಿ ಕೊಡ್ತದೆ. ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಅದು ಯಾರ ಅಪ್ಪನಿಂದನೂ ಆಗಲ್ಲ ಸಂವಿಧಾನ ಬದಲಿ ಮಾಡಲಿಕ್ಕೆ. ಹಾಗಾಗಿ ಸಂವಿಧಾನ ಅನ್ನುವಂಥದ್ದು ನಮ್ಮ ಭಾರತ ದೇಶದ ಏನು ಪಿತಾಮಹ, ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರು ಏನು ಕೊಟ್ಟಂಥ ಸಂವಿಧಾನ ಇದೆ ಅದನ್ನು ಬದಲಿ ಮಾಡಕ್ಕೆ ಯಾರಿಂದಲೂ ಆಗಲ್ಲ, ಯಾವ ಶಕ್ತಿಯಿಂದಲೂ ಆಗಲ್ಲ. ಹಾಗಾಗಿ ಅದು ಅವರು ತಮ್ಮ ರಾಜಕೀಯ ತೀಟ ತೀರಿಸ್ಕೊಳ್ಳಿಕ್ಕೆ, ತಮ್ಮ ಬದುಕನ್ನು ಕಟ್ಟುವಳಿಕೆ ರಾಜಕೀಯ ತೀಟ ತೀರಿಸಲಿಕ್ಕೆ ಅವ್ರು ಏನೇನೋ ಒಂದು ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ತಾವು ಹೇಳ್ಬಿಟ್ರೆ ದೊಡ್ಡ ರಾಜ್ಯದಲ್ಲಿ ನಮ್ಮನ್ನು ಜನ ಗುರುತಿಸ್ಬಿಡ್ತಾರೆ, ನಾವೇನೋ ಒಂದು ಕಿಂಗ್ ಆಗಿಬಿಡ್ತೀವಿ, ನಮಗೇನಾದ್ರೂ ಒಂದು ಭವಿಷ್ಯ ಸಿಗ್ತದೆ ಅಂತ ಹೇಳ್ಬಿಟ್ಟು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅದು ತೀಟ ತೀರಿಸ್ಕೊಳ್ಳಿಕ್ಕೆ ಹೇಳ್ತಾರೆ ಹೊರತು ಅದು ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನವನ್ನು ಬದಲಿ ಮಾಡಲಿಕ್ಕೆ ಯಾರಿಂದಲೂ ಕೂಡ ಆಗಲ್ಲ. ಹಾಗಾಗಿ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೂ ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಅವ್ರು ಯಾರೇ ಏನೇ ಹೇಳಿಕೆ ಕೊಟ್ಟರು ಕೂಡ ನಾವು ಹೇಳ್ತಾ ಇದೀವಲ್ಲ ಸಂವಿಧಾನವನ್ನು ಬದಲಿ ಮಾಡಲಿಕ್ಕೆ ಅದು ಯಾರಿಂದಲೂ ಆಗಲ್ಲ. ಆಯೋಗದ ವರದಿ ಜಾರಿ ಮಾಡಬೇಕು, ಒಳ ಮೀಸಲಾತಿ ಬಗ್ಗೆ ಕೂಡ ಸಾಕಷ್ಟು ವರದಿಗಳಿವೆ. ಇನ್ನು ಸಾಕಷ್ಟು ಏನಂದ್ರೆ ಶೋಷಿತ ವರ್ಗಗಳಿಗೆ ಏನಂದ್ರೆ ಈ ಒಳ ಮೀಸಲಾತಿ ಅಂದ್ರೆ ಏನು, ಯಾಕೆ ಸದಸ್ಯ ಆಯೋಗ ಜಾರಿ ಮಾಡಬೇಕು ಅನ್ನೋದು, ಇದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಏನಾದ್ರು ತಿಳುವಳಿಕೆ ಹೇಳ್ತೀರಾ ಜನರಿಗೆ? ಯಾಕಂದ್ರೆ ಎಷ್ಟೋ ಜನ ಗೊತ್ತೇ ಇಲ್ಲ. ನೋಡಿ, ಒಳ ಮೀಸಲಾತಿ ಅನ್ನುವಂಥದ್ದು ಏನಿದೆ, ಇವತ್ತು ಕೊರಮ, ಕೊರಚ, ಬೋವಿ, ಒಡ್ಡರ, ಲಮಾನಿ ಜನಾಂಗದ ಏನು ನಮ್ಮ ಸ್ನೇಹಿತರಿದ್ದಾರೆ ಅವರು ಕೂಡ ಶೋಷಿತ ವರ್ಗದಿಂದ ಬಂದಿವೆ ಅನ್ನುವಂಥ ವಿಚಾರದಲ್ಲಿ ಇದ್ದಾಗ ಜನಸಂಖ್ಯೆ ಅನುಗುಣವಾಗಿ ಸದಾಶಿವ ಆಯೋಗದ ವರದಿಯನ್ನು ಸದಾಶಿವ ನ್ಯಾಯಮೂರ್ತಿಯವರು ಏನು ಕೊಟ್ಟಿದ್ರು, ಆ ವರದಿ ವಿಚಾರಕ್ಕೆ ಬಂದಾಗ ನಾವು ಎಲ್ಲೂ ಕೂಡ ಇವತ್ತಿನವರೆಗೂ ಕೂಡ ಆ ಜಾತಿಯನ್ನು ಪಟ್ಟಿಯಿಂದ ತೆಗೆದಾಕ್ರಿ, ಈ ಜಾತಿಯನ್ನು ಪಟ್ಟಿಯಿಂದ ತೆಗೆದಾಕ್ರಿ ಅಂತ ನಾವೆಲ್ಲೂ ಹೇಳಿಲ್ಲ. ಅವರು ಈಗ ಗುಲ್ಲೆ ಬಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸದಾಶಿವ ಆಯೋಗದ ವರದಿ ಜಾರಿ ಆದ್ರೆ ಆ ಪಟ್ಟಿಯಿಂದ SC ಪಟ್ಟಿಯಿಂದ ನಮ್ಮನ್ನು ತೆಗೆದುಹಾಕ್ತಾರೆ, ನಮ್ಮನ್ನು ಆ ಪಟ್ಟಿಯಿಂದ ತೆಗೆದುಹಾಕ್ಬಿಟ್ರೆ ನಮ್ಮ ಬದುಕು ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಅನ್ನುವಂಥ ಒಂದು ಏನೋ ಊಹಾಪೋಹದ ಸುದ್ದಿಗಳನ್ನ ಆ ನಾಯಕರು ಬಿಡ್ತಾ ಇದ್ದಾರೆ. ನಾವು ಇವತ್ತು ಹೇಳ್ತಾ ಇದ್ದೀವಿ, ಒಳ ಮೀಸಲಾತಿ ಅನ್ನುವಂಥದ್ದು ಏನಿದೆ, ಶೋಷಿತ ವರ್ಗದಲ್ಲಿರುವಂಥ ನಮ್ಮ ಮಾದಿಗ ಸಮುದಾಯ ಆಗಿರ್ಬೋದು, ಚಲವಾದಿ ಸಮುದಾಯ ಆಗಿರ್ಬೋದು, ಡೋರ ಆಗಿರ್ಬೋದು, ಬಂಗಿ ಆಗಿರ್ಬೋದು, ಸಮಗಾರ ಆಗಿರ್ಬೋದು, ಡೋರ ಆಗಿರ್ಬೋದು, ಇನ್ನು ಹಲವಾರು ಜಾತಿಗಳು ಕಳೆದ ನೂರಾರು ವರ್ಷಗಳಿಂದ ತಮ್ಮ ಕಸುಬು ಅನ್ನೋದು ಮಾಡ್ಕೊಂಡು ಬಂದಿದ್ದಾರೆ. ನಾನು ಪ್ರಶ್ನೆ ಕೇಳ್ತೀನಿ ಇವತ್ತಿನ ದಿವಸ, ಯಾರಿಗೆ? ಬೋವಿ, ಲಂಬಾಣಿ, ಒಡ್ಡು ಮತ್ತು ಬೇರೆ ಬೇರೆ ಸಮುದಾಯದ ನಾಯಕರು ಕೇಳ್ತೀನಿ. ಸತ್ತ ದನವನ್ನು ಹೊತ್ತು ತಂದು ಅದರ ಚರ್ಮವನ್ನು ಬಿಚ್ಚಿ ಅದರ ಮಾಂಸವನ್ನು ಹದ ಮಾಡಿ ತಿನ್ನುವಂಥವ್ರು ಯಾರಿದ್ರೆ ಅದು ಮಾದಿಗ ಮತ್ತು ಕುಲಬಾಂಧವರು, ಅದರ ಚಲವಾದಿ ಸಮುದಾಯದವರು. ಆದರೆ ಆ ಕೆಲಸವನ್ನು ಇವ್ರು ಮಾಡ್ತಾರ? ಮಾಡಲ್ಲ. ಎರಡನೇದು, ಊರಲ್ಲಿರುವಂಥ ಗುಡಿ ಗುಂಡಾರಗಳ ಮುಂದೆ ಕಸವನ್ನ ತೆಗೆಯುವಂಥ ಕೆಲಸವನ್ನು ಯಾರು ಮಾಡ್ತಾರೋ ಅದು ಮಾದಿಗ ಸಮುದಾಯ ಮತ್ತು ಚಲವಾದಿ ಸಮುದಾಯದವ್ರು ಮಾಡ್ತಾರೆ. ಇನ್ನ ಅನೇಕ ಊರುಗಳಲ್ಲಿ ಮದುವೆ ಮಂಟಪ, ಇನ್ನೊಂದು ಮತ್ತೊಂದು ಊರುಗಳಲ್ಲಿ ದೊಡ್ಡ ದೊಡ್ಡ ಗೌಡ್ರ ಮನೆ ನಡೀತಿರ್ಬೇಕಾದ್ರೆ ಅವ್ರ ಮನೆ ದನಕರ ಕಸುಗಳನ್ನು ತೆಗೆಯೋದಾಗಿರ್ಬೋದು, ಅವ್ರ ಮನೆ ಮುಂದೆ ಕಸವನ್ನು ಹೊಡಿತಿರೋದಾಗಿರ್ಬೋದು, ಅವರು ಮನೆಯಲ್ಲಿ ಕೆಲಸ ಮಾಡ್ತಿರೋದನ್ನ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ಮಾದಿಗ ಮತ್ತು ಚಲವಾದಿ ಬಂಧುಗಳು. ಆ ಕೆಲಸವನ್ನು ಇವರು ಯಾರು ಮಾಡಲ್ಲ. ಆದರೂ ಕೂಡ ಈ ರಾಜ್ಯ ಸರ್ಕಾರ ಆಗಿರ್ಬೋದು, ಈ ದೇಶದ ಸಂವಿಧಾನದಲ್ಲಿ ಅವರನ್ನ ಸಂವಿಧಾನದ ಅಡಿಯಲ್ಲಿ ಏನು ಅವರನ್ನ ಆ ಜಾತಿ ಪಟ್ಟಿಯಲ್ಲಿ ಸೇರಿಸಿದಾರಂದ್ರೆ ಅದನ್ನ ನಾವು ವಿರೋಧ ಮಾಡ್ತಾ ಇಲ್ಲ, ಸ್ಪಷ್ಟವಾಗಿ ಕೇಳ್ತಾ ಇದ್ದೀವಿ. ಒಳ ಮೀಸಲಾತಿ ಅನ್ನುವಂಥದ್ದು ಏನಿದೆ, ಕಟ್ಟಕಡೆಯಲ್ಲಿರುವಂಥ ಮಾದಿಗ ಸಮುದಾಯ ಆಗಿರ್ಬೋದು, ಇನ್ನುಳಿದಂಥ ಅವ್ರಿಗೆ ಸಂಬಂಧಪಟ್ಟಂಥ ಒಳ ಮೀಸಲಾತಿಗೆ ಒಳಪಡುವಂಥ ಜಾತಿ ಏನಿದೆ ಆ ಜಾತಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಒಳ ಮೀಸಲಾತಿಯನ್ನು ಕೊಡಿ. ಯಾಕಂದ್ರೆ ಅವ್ರು ಬದುಕು ಕಟ್ಟಬೇಕಾಗಿದೆ. ಅವ್ರು ಇನ್ನೂ ಕೂಡ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಆ ಸಮುದಾಯಕ್ಕೆ ಇನ್ನೂ ನೌಕರಿ ಸಿಗೋದು ಕಷ್ಟ ಇದೆ. ರಾಜಕೀಯ ಸ್ಥಿತಿಗತಿ ಕಾಣುವುದು ಅಧ್ಯಯನದಲ್ಲಿ ನೋಡಿದಾಗ